ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ಮಕ್ಕಳು ಹುಟ್ಟಿನಿಂದಲೇ ಅಂಗವೈಕಲ್ಯತೆ ಹೊಂದುವುದನ್ನು ತಪ್ಪಿಸಲು 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವಂತೆ ಶಾಸಕ ಸಿಎಸ್ ನಾಡಗೌಡ ಹೇಳಿದರು. ಅಂದಾಜು 39,370 ಶಿಶು ಮಕ್ಕಳಿದ್ದಾವೆ, ಅರ್ಬನ್ನು ಮತ್ತು ರೂರಲ್ ಸೇರಿ. ಆಮೇಲೆ ಮನೆಗಳ ಸಂಖ್ಯೆ 65,000 ಮನೆಗಳಿದ್ದಾವೆ. ಆಮೇಲೆ ಈಗ ಒಟ್ಟು 414 ಮತ್ತು ವ್ಯಾಕ್ಸಿನನ್ನು ಇವತ್ತಿನ ದಿವಸ ಈಗಾಗಲೇ ಪಲ್ಸ್ ಪೋಲಿಯೋ ಮಾಡಲಾಗಿದೆ. ಇದು ತಾಳಿಕೋಟೆಯಲ್ಲಿ ಕೂಡ ಈಗ ಮತ್ತು ಹುದ್ದೆಗಳ ಸೇರಿ ಆಗ್ತಾಯಿದೆ. ಇನ್ಯಾರಾದರೂ ಉಳಿದಿದ್ದರೆ ಪಲ್ಸ್ ಪೋಲಿಯೋ ಪೆಂಡಿಂಗ್ ದಯವಿಟ್ಟು ಹಿಂದೆ ಮಾಡಿಸಿಲ್ಲ ಅಂತಂದರೆ ಕೂಡಲೇ ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಲಿಯೋನ ಹಾಕಿಸುವಂತಕ್ಕಂಥ ಕೆಲಸವನ್ನು ಮಾಡಬೇಕು. ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಪೋಲಿಯೋ ಆಗದೇ ರೀತಿಯಿಂದ ಇದು ಒಂದು ವ್ಯಾಕ್ಸಿನ್ ಏನಿದೆ, ಇದು ನಿಮಗೆ ಆಗದೇ ಆದಂಗೆ ತಡೆಯುತ್ತೆ. ಆರೋಗ್ಯವಂತರಾಗಿ ಮಕ್ಕಳು ಬೆಳವಣಿಗೆ ಆಗುತ್ತೆ, ಯಾವ ತೊಂದರೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಸರ್ಕಾರದ ಮಹತ್ವವಾದಂತಹ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸ್ಪಂದಿಸಿ ಆರೋಗ್ಯವಂತರಾಗಬೇಕು ನಿಮ್ಮ ಮಕ್ಕಳು ಅಂತ ಅನಿಸುತ್ತೆ. ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಭಾನುವಾರ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದಲ್ಲಿ ಅವರು ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಮತಕ್ಷೇತ್ರದಲ್ಲಿ ಒಟ್ಟು 39,370 ಮಕ್ಕಳಿಗೆ ಲಸಿಕೆ ಹಾಕಲಾಗುತ್ತಿದ್ದು, ಇದಕ್ಕಾಗಿ 207 ಬೂತ್ಗಳನ್ನು ಸ್ಥಾಪಿಸಲಾಗಿದೆ. ಅಭಿಯಾನ ಯಶಸ್ವಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಅವರು ಮನವಿ ಮಾಡಿದರು. ಡಾಕ್ಟರ್ ಸತೀಶ್ ತಿವಾರಿ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ಕುರಿತು ಮಾಹಿತಿ ನೀಡಿದರು. ಆರೋಗ್ಯ ಶಿಕ್ಷಣಾಧಿಕಾರಿ ಅನಸೂಯ ತೇರ್ದಾಳ್, ಐಸಿ ಮಾನ್ಕರ್, ಶಿವಣ್ಣ ಮಾಗಿ, ಇಸ್ಮಾಯಿಲ್ ವಾಲಿಕರ್, ಶ್ರೀಕಾಂತ್ ಸಜ್ಜನ್, ಡಿಎನ್ ಮಕಾಂದಾರ್, ಯಲ್ಲಪ್ಪ ಛಲವಾದಿ, ಮಹಮ್ಮದ್ ರಫೀಕ್ ಬಾಗ್ವಾನ್, ಪುರಸಭೆ ಆರೋಗ್ಯ ಅಧಿಕಾರಿ ಜಾವೇದ್ ನಾಯ್ಕೊಡಿ, ಮಹಾಂತೇಶ್ ಕಟ್ಟಿಮನಿ ಸೇರಿದಂತೆ ಮೊದಲಾದವರು ಇದ್ದರು. ತಾಲೂಕಿನ ಚವನಬಾವಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಯಿತು. ಕಾರ್ಯಕರ್ತೆಯರಾದ ಇಂದಿರಾ ಕುಂಬಾರ್, ಶಾಂತಮ್ಮ ಏಳಗೇರ್, ಬಸಮ್ಮ ಸೋಮನಾಳ್, ಸಾವಿತ್ರಿ ನಾಲತವಾಡ, ಆಶಾ ಅಂಗನವಾಡಿ ಸಹಾಯಕಿಯರು ಇದ್ದರು. ಕವಡಿಮಟ್ಟಿಯ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಶಾಂತಮ್ಮ ಹಂಡರ್ಗಲ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿದರು. ಆರೋಗ್ಯ ಇಲಾಖೆ ನಿರೀಕ್ಷಕ ಎಂಎಸ್ ಗೌಡರ್ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.